ಒಪ್ಕೊಳ್ಳಿ ನಿನ್ ಮನ್ ಕೈನಾಗ ಪಾರು. ಐ ಲವ್ ಯು ಪಾರು. ಕೊನೆಗೂ ಸಿಕ್ಬಿಟ್ಟ. ಇವತ್ತು ಬಲಿಕ ಬಕ್ರ ಮಾಡ್ತೀವಿ ಇವತ್ತು. ನಮ್ಮವ್ವ ಕೋಳಿ ಕುಯ್ಕೊಂಡು ಥರನೇ ಎದ್ಬಿಟ್ಟು ಕಾರ ಒತ್ಕೊಂಡಲ್ಲ, ಕಾರ ನನ್ನೇ ಒತ್ಕೊಂಡಿತ್ತು. ಅದನ್ನ ಓಡಿಸ್ಕೊಂಡು ಊರ ಕಡೆಗೆ ಬಂದೆ. ನಮ್ಮ ಅಬ್ಬಿಯರ್ ಅವನ್ನ ಅವ್ರ ಊರಿಗೆ ಬಿಟ್ಬಿಟ್ಟು ನಾನು ನಮ್ಮ ಊರಿಗೆ ಬಂದೆ. ಒಟ್ಕೊಂಡೆ ಒಂದು ವೀಡಿಯೋನ ಶೂಟ್ ಮಾಡಿದೆ. ಇವಾಗ ನಮ್ಮಪ್ಪ ಗದ್ದೆಗೆ ನೀರು ಕಟ್ಟಿದ್ದೀನಿ. ನಾವು ಒಟ್ಬಿಡ್ಬೇಕು ಮಗನೇ ಪಪ್ಪ ಇಲ್ಲಿಗೆ ಅಂತೂ. ಅದಕ್ಕೆ ಇವಾಗ ಒಯ್ತಾವನೆ ಗದ್ದೆ ಕಡೆಗೆ. ನಮ್ಮ ಅಪ್ಪನಿಗೆ ಗಾಡಿ ಕೊಟ್ಬಿಟ್ಟು ನಮ್ಮ ಅಪ್ಪನ ಊಟ ಮಾಡೋಕ್ಕೆ ಕಳಿಸ್ಬಿಟ್ಟು, ನಮ್ಮ ಅಪ್ಪ ಊಟ ಮಾಡ್ಕೊಬರಗಂಟ ಅಲ್ಲಿ ಇದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ನಮ್ಮ ಹುಡುಗರು JCB ಟ್ರಾಕ್ಟ್ರಲ್ಲಿ ಮಣ್ಣು ಹೊಡಿತವ್ರೆ. ತಿರ್ಗಾ ಅಲ್ಲಿಗೆ ಹೋಗ್ಬೇಕು. ನೋಡಿ ಭಾರಿ ಪರಿಸರ ಭಾರಿ ಚೆನ್ನಾಗಿದೆ. ಊರಲ್ಲೇ ಹಿಂಗೆ ಡೈಲಿ ಇತ್ಕೊಂಡು ಹಿಂಗೆ ಕೆಲಸ ಮಾಡ್ಕೊಂಡಿರಮ್ಮ ಅಂತಂದರೆ ನಮ್ಮ ಅಪ್ಪ ಬಿಡೋಕ್ಕಿಲ್ಲ. ಇಲ್ಲ ಮಗನೇ, ನೀನು ಬೆಂಗಳೂರಲ್ಲಿ ಕಡ್ದೆತ್ತಾಗ್ತಿದೆ, ನೀನು ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲಿದ್ರೆ ಭಾರಿ ಕಷ್ಟ ಆಗೋಯ್ತದೆ, ನಾನು ಹಂಗೆ ಆಗೋಯ್ತದೆ, ನೀನು ಹಂಗೆ ಆಗೋಯ್ತದೆ ಅಂತ ಇರ್ತದೆ. ಇವಾಗ ಹೋಗ್ಬಿಟ್ಟು ಇನ್ನೊಂದ್ಸಲ ಕೇಳ್ತೀನಿ, ರೆಡಿ ಯೋಚನೆ ಮಾಡಿ ಅವಕಾಶ ಮಾಡಿಕೊಡಿ ಊರಲ್ಲೇ ಇರೋಕ್ಕೆ ಅಂತ. ಏನಂದ್ರೆ ನೋಡಮ್ಮ, ಸಿಟಿಲಿ ಗಾಡಿ ಓಡಿಸೋದು ಒಂಥರ ಮಜಾ ಆದರೆ ಹಳ್ಳಿಲಿ ಈ ಥರ ಕಾವಲೇರಿ ಮೇಲೆ ನೋಡಿ, ಕಾವೇರಿ ನೀರು ಇಲ್ಲೇ ಹೋಯ್ತಾ ಅದೇ ಕಾವಲೇರಿ ಮೇಲೆ ಗದ್ದೆ ಹೊಲದೊಳಗಡೆಲ್ಲ ಬೈಕ್ ಓಡಿಸೋದು ಒಂಥರ ನೆಕ್ಸ್ಟು ಲೆವೆಲು ಅಂತ ಅಂದ್ಕೊಳ್ಳಿ. ಒಳ್ಳೆ ಫೀಲು, ಎಂಥ ಫೀಲು ಅಂತಂದರೆ ಒಳ್ಳೆ ಫೀಲು. ಆ ಫೀಲ್ ಹೇಳೋಕ್ಕೆ ಆಗಲ್ಲ. ದಯವಿಟ್ಟು ಯಾರು ಆರಕ್ಷಕರು ಇದು ನೋಡ್ಗಿಡ್ಬಿಟ್ಟು ದಂಡ್ಗಿಟ್ಟು ಹಾಕ್ಬಿಟ್ಟಿರಿ. ದಯವಿಟ್ಟು ಇಲ್ಲಿ ಯಾವುದೇ ರೀತಿ ಅಪಘಾತ ಆಗಂಥ ವಲಯ ಅಲ್ಲ ಇದು. ಹಾಗಾಗಿ ಕ್ಷಮೆ ಇರಲಿ. ಬೇಕಾದ್ರೆ ಇನ್ನೊಂದ್ಸಲಿ ತಪ್ಪು ಮಾಡಲ್ಲ ಅಷ್ಟೇ ಕೇಳ್ಕೊಳ್ಳೋಣ. ಡ್ಯಾಡಿ ಅವ್ರನ್ನ ಜೋಪಾನ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಇವಾಗ ನಾನು ನಮ್ಮಪ್ಪ ನೀರ ಹಿಂಗೆ ಕಟ್ತದೆ, ಹಿಂಗೆ ಕಟ್ಟಿರೋ ನೀರ ಕೆಳಗೆ ಒಯ್ತಾದೆ. ಅಲ್ಲಿ ಭತ್ತದ ಗದ್ದೆ ಇದೆ, ಅಲ್ಲಿ ಕಾಣ್ತದಲ್ಲ ಅದೇ ನಮ್ಮ ಭತ್ತದ ಗದ್ದೆ. ಅದಕ್ಕೆ ನೀರಾಯಿಸ್ತಾದೆ. ನಮ್ಮಪ್ಪ ಬಂದ ಮೇಲೆ ನಾನು ಕಡಿತೀನಿ. ಹಿಂದ್ಗಡೆ ಪರಿಸರವ ನೋಡ್ಕೊಂಡು ಒಬ್ಬನೇ ಕೂತ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಹಾಡು ಜ್ಞಾಪಕಕ್ಕೆ ಬಂತು. ಆ ಹಾಡು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪಾರು ಏಳೆ ಪಾರು, ಒಂದು ಸಲ ಏನಾಗಲ್ಲ ಐ ಲವ್ ಯು ಅಂತ ಒಮ್ಮೆ ಹೇಳೆ, ಸುಮ್ಮನೆ ಹೇಳು ಬಾರೆ, ಸುಮ್ಮನೆ ಹೇಳು ಬಾರೆ. ಪಾರು ಹೇಳೆ ಪಾರು, ಅರರರೆ ಪಾರು ಹೇಳೆ ಪಾರು. ಲೆಟ್ರು ಕೊಡಲ್ಲ, ಫೋನು ಮಾಡಲ್ಲ, ಎಲ್ಲಂದರೆ ಅಲ್ಲಿ ಅಡ್ಡೆ ಹಾಕಲ್ಲ, ಐಸು ಇಡಲ್ಲ, ನೈಸು ಮಾಡಲ್ಲ, ಹಿಂದಿಂದೆ ಬೀಳೋ ಪೋಲಿ ನಾನಲ್ಲ, ಸಿಗದೆ ಹೋದರೆ ನೀನು ನನಗೆ ಅಲೆಯಲಾರೆ ಹುಚ್ಚನ ಹಾಗೆ, ನಿಂತ್ಕೊಳ್ಳೆ ಪಾರು, ಕೂತ್ಕೊಳ್ಳೆ ಪಾರು, ಕೂತ್ಕೊಳ್ಳೆ ಪಾರು. ಲೇಟಾಗಿ ಬರಲ್ಲ, ಸಾರಿ ಕೇಳಲ್ಲ, ಸಿನಿಮಾಗೆ ಬಂದರೆ ಟಚ್ಚೇ ಮಾಡಲ್ಲ, ಓದ್ಕೊಂಡು ಹೋಗಲ್ಲ, ಆ್ಯಸಿಡ್ ಹಾಕಲ್ಲ, ರೌಡಿಸಮ್ ಅಂತೂ ನನಗೆ ಗೊತ್ತಿಲ್ಲ, ಭೂಮಿಯೆಲ್ಲ ಹುಡುಕಿದರೂ ಸಿಗುವುದಿಲ್ಲ ಇಂಥ ಮಜುನು, ಯೋಚನೆನ ಪಾರು, ಒಪ್ಕೊಳ್ಳೆ ನಿನ್ನ ಮನ್ ಕೈನಾಗ ಪಾರು, ಒಪ್ಕೊಳ್ಳೆ ನಿನ್ನ ಮನ್ ಕೈನಾಗ ಪಾರು. ಐ ಲವ್ ಯು ಪಾರು. ಇವತ್ತು ನಮ್ಮ ದೊಡ್ಡವ ನನ್ನ ಮಕ್ಳಿಗೆ ಕೋಳಿಯ ತಿನ್ನಿಸ್ಲೇಬೇಕು ಅಂದ್ಬಿಟ್ಟು ಮದ್ನಾಟಮ್ಮಗೆ ಕೋಳಿ ಕುಯ್ಬೇಕು ಅಂದ್ಕೊಂಡಿತ್ತು. ಮದ್ನಾಟಿಲಿ ಹುಡುಕ್ತ ಕೋಳಿಗಳು ಸಿಗಲಿಲ್ಲ, ನಮ್ಮೂರಲ್ಲೂ ಕೋಳಿ ಇರಲಿಲ್ಲ. ಹಂಗಾಗಿ ನಾವು ಭೀಮನಳ್ಳಿ ಬಂದಿದ್ದು. ಕೊನೆಯದಾಗಿ ಭೀಮನಳ್ಳಿನೂ ಸಿಗಲಿಲ್ಲ. ಕೊನೆಯದಾಗಿ ಹೇಳಿದ್ರು ಯಾವುದೇ ದೇವಸ್ಥಾನ ಆರತಿಮ್ಮಪ್ಪನ ಗುಡಿಗೆ ಹೋಗೋ ರೋಡಲ್ಲಿ ಹೋಗಿ ನೋಡಿ ಭೂಸ ಸಿಗ್ಬೋದು ಅಂತ ಹೇಳಿದ್ರು. ಕೊನೆಗೂ ಸಿಕ್ಬಿಟ್ಟ. ಇವತ್ತು ಬಲಿಕ ಬಕ್ರ ಮಾಡ್ತೀವಿ. ಇವತ್ತು 2 ಕೋಳಿನೂ ಕುಯ್ಕೊಂಡು ತಿನ್ಬೇಕು ಇವತ್ತು. ಮೊದಲು ಮದ್ನಾಟಮ್ಮಂಗೆ ಒಪ್ಸಿ, ಆಮೇಲೆ ರಾತ್ರಿಗೆ ಬೇಯಿಸಿ ತಿಂದು ಮುಗಿಸಿ ಮನಿಕಬೇಕು. ಬನ್ನಿ ಹೆಂಗೆ ಕೂದವು ಮದ್ನಾಟಮ್ಮನ ಹೆಂಗೆ ಮಾಡವು ಅಂತ ತೋರಿಸ್ಕೊಟ್ಟು. ನಮ್ಮವ್ವ ಕೋಳಿ ಕುಯ್ಕೊಂಡು ಕೋಳಿಯ ತಾಯಿ ಮದ್ನಾಟಮ್ಮಂಗೆ ಒಪ್ಸ್ಬಿಟ್ಟು ನನ್ನ ಮಕ್ಳಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತಾವಳೆ. ನಮ್ಮ ಖುಷಿ ಅದಕ್ಕೆ ಹೆಲ್ಪ್ ಮಾಡ್ತಾವನೆ.
ನನಗೆ ಕೋಳಿ ಕುಯ್ಯೋದ ನೋಡೋಕ್ಕೆ ಒಂಚೂರು ಭಯ, ಕೋಳಿ ಕುಯ್ಯೋಕೆ ಇಟ್ಕೊಳ್ಳೋಕ್ಕೂ ಇನ್ನೂ ಭಯ. ಕೋಳಿ ಕುಯ್ಯೋದು ತೋರಿಸೋದು ತಪ್ಪು, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇಲ್ಲ, ಮದನಟ್ಟಮ್ಮನ ತೋರಿಸ್ತಾ ಇದ್ದೀನಿ.